ಇತ್ತು ದಾವಣಗೆರೆಯ ಬಿಜೆಪಿ ಬಂಡಾಯ ನಾಯಕರ ಸಭೆ ಕಥೆಯಾಯಿತು. ಮುಂದಿನ ಸುದ್ದಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ. ರಾಜ್ಯಪಾಲರ ಪತ್ರಗಳ ನೇರ ಉತ್ತರಕ್ಕೆ ಬ್ರೇಕ್ ಹಾಕ್ತು ಸರ್ಕಾರ. ಕ್ಯಾಬಿನೆಟ್ ಗಮನಕ್ಕೆ ತಂದು ಉತ್ತರ ಕೊಡುವಂತಹ ನಿರ್ಣಯವನ್ನು ತೆಗೆದುಕೊಂಡಿದೆ. ಆದರೆ ಸಂಪುಟದ ನಿರ್ಣಯದ ಬೆನ್ನಲ್ಲೇ ಈಗ ಸಚಿವರುಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕೆ? ರಾಜ್ಯಪಾಲರ ಕ್ರಮದ ಬಗ್ಗೆ ಇಬ್ಬರು ಸಚಿವರಿಗೆ ಆತಂಕ ಮೂಡ್ತಾ ಇದೆ. ಎಂಬಿ ಪಾಟೀಲ್ ಮತ್ತು ಕೆಎನ್ ರಾಜಣ್ಣ ಇಬ್ಬರು ಸಚಿವರುಗಳಿಗೂ ಕೂಡ ಈಗ ತನಿಖೆಯ ಬಿಸಿ ತಟ್ತಾ ಇದೆ. ಆತಂಕ ಹೆಚ್ಚಳವಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಕೋರಿದ ಅರ್ಜಿ ರಾಜ್ಯಪಾಲರ ಮುಂದಿರೋದು. ಪ್ರಾಸಿಕ್ಯೂಷನ್ ಅರ್ಜಿ ಬಂದ ಬಳಿಕ ಸರ್ಕಾರಕ್ಕೆ ಪತ್ರ ಬರಬೇಕು. ವರದಿ ಕೇಳಿದ್ದು 7 ದಿನದ ಒಳಗೆ ವರದಿ ನೀಡುವಂತೆ ಮುಖ್ಯ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರ ಬರೆದಿರೋದ್ರಿಂದ ಆ ವರದಿಯನ್ನು ಕೊಟ್ಟರು ಕಷ್ಟ, ಕೊಡದೇ ಇದ್ರು ಕಷ್ಟ ಅನ್ನುವಂತಹ ಪರಿಸ್ಥಿತಿ. ಹಾಗಾಗಿ ಈಗ ಇಬ್ಬರು ಸಚಿವರುಗಳಿಗೆ ಟೆನ್ಷನ್ ಶುರುವಾಗಿದೆ. ಸಂಪುಟ ಒಂದು ನಿರ್ಣಯ ತೆಗೆದುಕೊಳ್ತು. ರಾಜ್ಯಪಾಲರ ಪತ್ರಗಳಿಗೆ ನೇರ ಉತ್ತರಕ್ಕೆ ಬ್ರೇಕ್ ಹಾಕ್ತು. ಆದ್ರೆ ಕ್ಯಾಬಿನೆಟ್ ಗಮನಕ್ಕೆ ತಂದು ಉತ್ತರ ಕೊಡುವಂತೆ ನಿರ್ಣಯ ಕೈಗೊಂಡಿದ್ರು ಉತ್ತರವನ್ನ ಕೊಡ್ಲೇಬೇಕಾಗತ್ತಲ್ಲ. ರಾಜ್ಯಪಾಲರ ಸರಣಿ ಪತ್ರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಏನು ರಣತಂತ್ರ ಹೂಡಿದ್ರು. ರಣತಂತ್ರ ಏನೇ ಹೂಡಿದ್ರು ಈಗ ಇಬ್ಬರು ಸಚಿವರುಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ಗವರ್ನರ್ ಪತ್ರಕ್ಕೆ ಅಗತ್ಯ ಇದ್ದರಷ್ಟೇ ಉತ್ತರ ಕೊಡುವಂತಹ ತೀರ್ಮಾನಕ್ಕೇನೋ ಸಂಪುಟ ಬಂದಿದೆ ನಿಜ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಈ ಮಹತ್ವದ ನಿರ್ಣಯ ಆಗಿದೆ. ನೇರ ಉತ್ತರಕ್ಕೆ ರಾಜ್ಯಪಾಲರಿಗೆ ನೇರ ಉತ್ತರಕ್ಕೆ ಅಧಿಕಾರಿಗಳು ಕೊಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾರ್ಯದರ್ಶಿ ಉತ್ತರ ನೀಡದಂತೆ ಅಂಗೀಕಾರ ಮಾಡಿದ್ದಾರೆ. ಗವರ್ನರ್ ಪತ್ರ ಬರೆದರೆ ಸಂಪುಟ ಸಭೆ ಗಮನಕ್ಕೆ ತರುವಂತೆ ಸೂಚನೆ ಕೊಟ್ಟಿದ್ದಾರೆ. ನೇರವಾಗಿ ಗವರ್ನರ್ಗೆ ಉತ್ತರಿಸದಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆದರೆ ರಾಜ್ಯಪಾಲರು ಏನ್ ಕ್ರಮ ತೆಗೆದುಕೊಳ್ತಾರೆ ಎನ್ನುವಂತಹ ಆತಂಕ ಈಗ ಇಬ್ಬರು ಸಚಿವರಿಗೆ. ರಾಜಣ್ಣ ವಿರುದ್ಧ ಪ್ರಾಸಿಕ್ಯೂಷನ್ ಅರ್ಜಿಗೂ ಕೂಡ ವರದಿ ಕೇಳಿ ಪತ್ರ ಬಂದಿರೋದು. ಅಪೆಕ್ಸ್ ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಪ್ರಕರಣದಲ್ಲೂ ಕೂಡ ರಾಜ್ಯ ಸರ್ಕಾರ ಇನ್ನೂ ವರದಿಯನ್ನು ಕೊಟ್ಟಿಲ್ಲ. 2ನೇ ಬಾರಿ ಇದು ರಾಜಣ್ಣ ಕೇಸ್ನಲ್ಲಿ ರಾಜ್ಯಪಾಲರು ವರದಿ ಕೇಳಿರೋದು. ರಾಜಣ್ಣ ಅಷ್ಟೇ ಅಲ್ಲ, ಸಚಿವ ಎಂಬಿ ಪಾಟೀಲ್ ಅವರ ವಿರುದ್ಧವೂ ಕೂಡ ವರದಿಯನ್ನು ಕೇಳಿ 25 ದಿನ ಆಗಿದೆ, ಇನ್ನೂ ಉತ್ತರ ಇಲ್ಲ. ಈಗ ಮತ್ತೊಂದು ಪತ್ರ ಬರೆದು ವರದಿ ಕೇಳಲಿದ್ದಾರೆ ರಾಜ್ಯಪಾಲರು. ಪ್ರಾಸಿಕ್ಯೂಷನ್ ಅರ್ಜಿ ಮೇಲೆ ತಮ್ಮ ವಿವೇಚನೆಯನ್ನ ಗವರ್ನರ್ ಬಳಸ್ತಾರೆ. ಈಗ ಆಲ್ರೆಡಿ ಸಿಎಂ ವಿರುದ್ಧ ತಮ್ಮ ವಿವೇಚನೆಯನ್ನು ಬಳಸಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಬೆನ್ನಲ್ಲೇ ಆದದ್ದೇನು ನೋಡಿದೀವಿ. ಹಾಗಾಗಿ ಈ ಸಚಿವರುಗಳಿಗೆ ಈಗ ಆತಂಕ. ವರದಿ ಕೊಡದೆ ಹೋದರೆ ಪ್ರಾಸಿಕ್ಯೂಷನ್ ಅರ್ಜಿಗೆ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ರಾಜ್ಯಪಾಲರಿಗೆ ವರದಿ ಕೊಟ್ಟರೂ ಕಷ್ಟ, ಕೊಡದಿದ್ರೂ ಸಂಕಷ್ಟ ಎನ್ನುವ ಪರಿಸ್ಥಿತಿ. ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದ್ದು ಸರಿ ಇದೆ ಅಂತಂತು. ಗವರ್ನರ್ ಕೊಟ್ಟಂತಹ ಅನುಮತಿ ರಾಜ್ಯಪಾಲರ ವಿವೇಚನೆ ಸರಿಯಾಗಿದೆ ಈ ಪ್ರಕರಣದಲ್ಲಿ ಅಂತ ಜಡ್ಜ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿಯೇ ಈಗ ಈ ಇಬ್ಬರು ಸಚಿವರುಗಳಿಗೆ ರಾಜಣ್ಣ ಮತ್ತು ಎಂಬಿ ಪಾಟೀಲ್ ರಾಜ್ಯಪಾಲರ ಮುಂದಿನ ನಡೆಯ ಬಗ್ಗೆ ಟೆನ್ಷನ್ ಹುಟ್ಟಿದೆ. ಎಂಬಿ ಪಾಟೀಲ್ ಹಾಗೂ ಕೆಎನ್ ರಾಜಣ್ಣಗೆ ತನಿಖೆಯ ತಳಮಳ. ಈಗ ಸರ್ಕಾರ ಒಂದು ನಿರ್ಣಯಕ್ಕೇನೋ ಬಂತು, ನೇರವಾಗಿ ಅಧಿಕಾರಿಗಳು ಉತ್ತರ ಕೊಡೋ ಹಾಗಿಲ್ಲ, ಕ್ಯಾಬಿನೆಟ್ನ ಗಮನಕ್ಕೆ ತರಬೇಕು ಅಂತ. ಆದರೆ ಈಗ 2 ಬಾರಿ ವರದಿ ರಾಜ್ಯಪಾಲರು ಕೇಳಿದ್ದಾರೆ. ಆ ವರದಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೂ ಕಷ್ಟ, ಕೊಟ್ಟರೂ ಕಷ್ಟ ಅನ್ನುವಂತಹ ಪರಿಸ್ಥಿತಿ. 7 ದಿನದ ಒಳಗೆ ವರದಿ ನೀಡೋದಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ರು ರಾಜ್ಯಪಾಲರು. ಆದ್ರೆ ಯಾವಾಗ ಸಂಪುಟ ಒಂದು ನಿರ್ಣಯಕ್ಕೆ ಬಂತು, ನೇರವಾಗಿ ಅಧಿಕಾರಿಗಳು ಕೊಡೋದು ಬೇಡ ಅಂತ, ಈಗ ಸರ್ಕಾರ ಆದ್ರೂ ಕೊಡ್ಬೇಕಲ್ಲ, ಕೊಟ್ರೇನು ಕೊಡದಿದ್ರೇನು ಅನ್ನುವಂತಹ ದ್ವಂದ್ವ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.